ನೀನ್ ಯಾವನಾರು ತಪ್ಪು ಮಾಡ್ದ ಅನ್ಯಾಯ ಮಾಡ್ದ ಅಂತ ನನ್ನ ಆಫೀಸ್ಗೆ ಯಾರು ಕಾಲು ಇಟ್ರು ಅನ್ಕೊಳ್ಳಿ, ಮುಲಾಜೇ ಇಲ್ಲ. ನೀನ್ ಎಷ್ಟ ದೊಡ್ಡ ವ್ಯಕ್ತಿನೇ ಆಗು, ಇಲ್ಲ ಇಷ್ಟು ಚಿಕ್ಕ ವ್ಯಕ್ತಿನೇ ಆಗು, ನನ್ ತಪ್ಪು ಏನಕ್ಕೂ ಹೇಳ್ಕೊಡ್ತಿಲ್ಲ ಅಂತ ಕತ್ತಿನ ಪಟ್ಟಿ ಹಿಡಿಬೇಕು ರಾಜಕಾರಣಿಗಳನ್ನ ನಾವು. ಏನಕ್ಕೆ ಮಾಡ್ತಿಲ್ಲ ನೀನು? ಮಾಡು, ಉದ್ಧಾರ ಮಾಡು. ಅಂದ್ರೆ ಏನಕ್ಕೆ ಅಂದ್ರೆ ಈ ಗೌರ್ಮೆಂಟ್ ಸ್ಕೂಲ್ಗಳು ಯಾಕೆ ಇಂಪ್ರೂವ್ ಆಗ್ತಾ ಇಲ್ಲ? ಮಾಡ್ತಿಲ್ಲ ಸರ್. ಎಷ್ಟು ಕ್ಲೋಸ್ ಆಗಿದೆ ಗೊತ್ತಾ? ಹೊಟ್ಟೆ ಉರಿಯುತ್ತೆ, ಎಷ್ಟೊಂದು ಕ್ಲೋಸ್ ಆಗಿದೆ. ಯಾಕೆ ಅಂದ್ರೆ ಜನ ಬರ್ತಿಲ್ಲ, ಪಬ್ಲಿಕ್ ಜನ ಮಕ್ಕಳನ್ನ ಆಗ್ತಿಲ್ಲ. ಮಕ್ಕಳನ್ನ ಯಾಕೆ ಪೇರೆಂಟ್ಸ್ ಮಕ್ಕಳನ್ನ ಅದು ಕೇಳಿದೀನಿ ಪ್ರಶ್ನೆ. ಮಕ್ಕಳನ್ನ ಏನಕ್ಕೆ ಆಗ್ತಿಲ್ಲ ಅಂದ್ರೆ ಸರ್ ಎಲ್ಲಿ ಹೇಳ್ಕೊಡ್ತಾನೆ ಇಲ್ಲ. ಎಲ್ಲಿ ಹೋದ್ರೆ ಒಳ್ಳೆ ಎಜುಕೇಶನ್ ಕೊಡ್ತಾರೆ, ಇಂಗ್ಲಿಷ್ ಹೇಳ್ಕೊಡ್ತಾರೆ, ಕಂಪ್ಯೂಟರ್ ಹೇಳ್ಕೊಡ್ತಾರೆ, ಸ್ಪೋರ್ಟ್ಸ್ ಎಲ್ಲ ಇದೆ. ಇಲ್ಲಿ ಹೇಳ್ಕೊಡ್ತಿಲ್ಲ. ಯಾರನ್ನ ಭಯಣ ಈಗ? ಏನಕ್ಕೂ ಹೇಳ್ಕೊಡ್ತಿಲ್ಲ ಅಂತ ಕತ್ತಿನ ಪಟ್ಟಿ ಹಿಡಿಬೇಕು ರಾಜಕಾರಣಿಗಳನ್ನ ನಾವು. ಏನಕ್ಕೆ ಮಾಡ್ತಿಲ್ಲ ನೀನು? ಮಾಡು, ಉದ್ಧಾರ ಮಾಡು. ಪಬ್ಲಿಕ್ ಯಾಕೆ ನೀನ್ ನುಗ್ಗು ಮಾಡ್ತಿಲ್ಲ? ಎಷ್ಟೊತ್ತು ನಿಂದೇನಾ ನಿನ್ ಪರ್ಸನಲ್? ಸರ್ ನಮ್ಮ ಮನೆ ಇದು ಸರ್ ಪ್ರಾಬ್ಲಮ್ ಇದೆ ಸರ್, ಪ್ಲೀಸ್ ಸರ್ MLA ಹತ್ರಕ್ಕೆ ಹೋದು, ಪ್ಲೀಸ್ ಸರ್ ನಮ್ಮ ಮನೆ ಸಮಸ್ಯೆ ಇದಿದೆ ಸರ್, ನಮ್ಮ ಫ್ಯಾಮಿಲಿಗೆ ಇದು ಜಮೀನ್ ಬರ್ಬೇಕು, ಆಸ್ತಿ ಬರ್ಬೇಕು, ಅದಕ್ಕೆಲ್ಲ ಹೋಗ್ತಿಯಲ್ಲ. ನಿಮ್ ಏರೆಲ್ಲ ಒಗ್ಗಟ್ಟು ಮಾಡ್ಕೊಳ್ಳಿ, ನಂಗೆ ಇದು ಕಷ್ಟ ಇದೆ ಮಾಡ್ಕೊಡ್ರಿ ಸ್ವಾಮಿ. ಯಾಕೆ ಕೇಳೋ ತಾಕತ್ ಯಾವನ್ಗೂ ಇಲ್ಲ, ಅದಕ್ಕೆ ಅವ್ರು ಮಾಡ್ತಿಲ್ಲ. ನಿಂಗೆ ಕೇಳು ಒಗ್ಗಟ್ಟಲ್ಲಿ ಯಾಕೆ ಮಾಡಲ್ಲ ನಾನು ನೋಡ್ತೀನಿ. ಮನೆಗೆ ಒಬ್ಬ ಇನ್ನೇನಕ್ಕೆ ವಿದ್ಯಾವಂತ ಅಂತ ಇದ್ದಾನೆ, ಜವಾಬ್ದಾರಿ ತಗೋಬೇಕು ಸರ್. ಮನೆಗೆ ಒಬ್ಬರು ಇದ್ದೇ ಇರ್ತಾನ, ಒಬ್ಬ ಎಜುಕೇಶನ್ ಪರ್ಸನ್. ಅದೇ ಮನೆಯವ್ರದ್ದು ತಪ್ಪಿದೆ. ಅವ್ರೇನ್ ಮಾಡ್ತಾರೆ, ನಿಮ್ ಮನೆ ನೀನ್ ನೋಡಪ್ಪ ಸಾಕು, ನೀನ್ ದುಡಿ, ಮನೆಗೆ ಹಾಕು, ಅಷ್ಟೇ ಸಾಕು, ಮದ್ವೆ ಮಾಡ್ಕೊ, ಮಕ್ಳು ಮಾಡ್ಕೊ, ಜೀವನ ಸಾಕ್ಸು, ನೈಟ್ ಆದ್ರೆ ಹೆಂಡತಿ ಹಾಕೋ ಪಕೋಡನ, ಲುಂಗಿ ಕಟ್ನ, ಸೀರೆ ನೋಡ್ಕೊಂಡು ತಿನ್ನು, ಅಷ್ಟೇನ ಜೀವನ. ಅನ್ಯಾಯದ ವಿರುದ್ಧ ಇನ್ಯಾರು ಹೋರಾಡ್ತಾರೆ? ಯಾರು ಫೈಟ್ ಮಾಡ್ತಾರೆ? ಯಾಕೆ ನಮ್ದಲ್ವಾ? ಪಕ್ಕ ಮನೆಯವ್ರು ನಮ್ಮರಲ್ವಾ? ಈ ಪಕ್ಕದವ್ರು ನಮ್ಮರಲ್ವಾ? ಎಲ್ಲ ನಮ್ಮರೇ ಅಲ್ವಾ? ಏನಕ್ಕೆ ನೀವು ಫೈಟ್ ಮಾಡ್ತಾ ಇಲ್ಲ? ಏನಕ್ಕೆ ಪ್ರಶ್ನೆ ಮಾಡ್ತಿಲ್ಲ? ನಮ್ಮನೆ ಹೆಣ್ಮಕ್ಳಿಗಾದ್ರೆ ಮಾತ್ರ ಪಕ್ಕ ನಾವು. ನೀವ್ ಹೇಳ್ತೀರಾ ನಮ್ ಮನೇಲಿ ಈ ತರ ಆಯ್ತು, ಯಾರೋ ಸಪೋರ್ಟ್ ಬಂದಿಲ್ಲ ನಂಗೆ ಅಂತ. ಬೇರೆಯವ್ರಿಗಾದ ನೀನ್ ಹೋಯ್ತಾ ಇದ್ಯಾ? ನೀನೇ ಪ್ರಶ್ನೆ ಮಾಡ್ಕೊ, ಉತ್ತರ ಸಿಕ್ಬಿಡುತ್ತೆ ನಿಮ್ಗೆ. ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದೆ? ಏನು ಇಲ್ಲ ಸರ್, ನಾನ್ ಸಿನಿಮಾನೇ, ನಂದು ಓನ್ ಆಗಿ ಶಾರ್ಟ್ ಫಿಲಮ್ಸು, ಸಾಂಗ್ಸು, ನಂದೇನೋ ಸಿನಿಮಾದೇ ಬೆಳಿಬೇಕು, ನಂದು ಕನಸೇ ಅದು. ಮುಂದೆಲ್ಲ ಏನೆಲ್ಲ ನಾನೇನು ಮಾಡಲ್ಲ. ಜನ ಬಂದ್ರೆ ನಾನು ಬಿಡಲ್ಲ, ನಾನು ಎಲ್ಲ ಅದೇ ಬಾರ್ನ್ ಮಾಡ್ತೀನಿ. ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನೀನ್ ಯಾವನಾರು ತಪ್ಪು ಮಾಡ್ದ ಅನ್ಯಾಯ ಮಾಡ್ದ ಅಂತ ನನ್ನ ಆಫೀಸ್ಗೆ ಯಾರು ಕಾಲು ಇಟ್ರು ಅನ್ಕೊಳ್ಳಿ, ಮುಲಾಜೇ ಇಲ್ಲ. ನೀನ್ ಎಷ್ಟ ದೊಡ್ಡ ವ್ಯಕ್ತಿನೇ ಆಗು, ಇಲ್ಲ ಇಷ್ಟು ಚಿಕ್ಕ ವ್ಯಕ್ತಿನೇ ಆಗು, ನಾನು ತಪ್ಪು ಕೇಳ್ತೀನಿ. ತಪ್ಪು ಅಂತ ಗೊತ್ತಾಯ್ತಾ, ಫೈಟ್ ಮಾಡ್ತೀನಿ. ನೀನ್ ಯಾವನೇ ಆಗು, ನಾನು ಎಲ್ಲಿಗೂ ಹೋಗಲ್ಲ, ಏನೂ ಮಾಡಲ್ಲ. ಯಾರು ನನ್ ಕಿವಿಗೆ ಬಿತ್ತು ಅನ್ಕೊಳ್ಳಿ, ಪೇಪರ್ ಓದ್ತಿರ್ತೀನಿ, ಬುಕ್ಸ್ ನ್ಯೂಸ್ ನೋಡ್ತಾ ಇರ್ತೀನಿ, ಅಲ್ಲೇನು ಅನ್ಯಾಯ ಆಯ್ತಾ ನಾನು ಹೋಗಿ ನಿಂತ್ಕೊಂಡಿರ್ತೀನಿ. ಯಾಕಂದ್ರೆ ಹೊಟ್ಟೆ ಕಳ್ಳು ಹಿಂಡುತ್ತೆ ಸರ್. ಅವ್ರಿಗೆ ಹಂಗ ಆಗೋಯ್ತಾ ಅಂತ ತಡೆಯಕ್ ಆಗಲ್ಲ ನಂಗೆ. ಯಾಕೆ? ನನ್ನ ದೇಶ ಅಲ್ವಾ ಇದು? ನನ್ ಜವಾಬ್ದಾರಿ ಇಲ್ವಾ? ಎಲ್ಲಾರು ತಗೋಬೇಕು ಸರ್ ಇದು. ಸರ್ ಇವಾಗ ತುಂಬಾ ಜನರು ಇವಾಗ ನಿಮ್ ಕಮೆಂಟ್ಸ್ ಅಲ್ಲೂ ಕೂಡ ಮಾಡ್ತಾರೆ, ಅಂದ್ರೆ ಫೈನಾನ್ಸಿಯಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ನೀವು? ಇದಕ್ಕಾಯ್ತು ನೀವು? ಅದು ನನ್ಗೆ ಗೊತ್ತಾಗ್ತಿಲ್ಲ. ಸಿನಿಮಾದಲ್ಲಿ ಮಾಡ್ತಾ ಇದೀನಿ, ಸಣ್ಣ ಪುಟ್ಟ ಬರೋದು ಇಲ್ಲ ಆಗ್ತಾ ಇದೀನಿ. ಏನು ಖರ್ಚೆ ಅಂದ್ರೆ ಏನಿಲ್ಲ ಸರ್. ನೋಡಿ ಸಿಂಪಲ್, ನಮ್ಮ ಆಫೀಸ್ ಯಾವ್ದೇ ಕಾರಣ ತುಂಬಾ ಜನ ಹೇಳಿದ್ರು ರೆಡಿ ಮಾಡಿಸ್ತೀವಿ ಸರ್, ರೆಡಿ ಮಾಡಿಸ್ತೀವಿ, ಸೋಫಾ ಕೊಡ್ತೀವಿ. ಏನು ಕೊಡ್ಬೇಡ್ರಪ್ಪ, ಸಾಕು ನನ್ಗೆ. ಆಫೀಸೇ ಬೇಕಾರೆ ಸರ್. ಮೊದಲೆಲ್ಲ ಚಾಮರಾಜಪೇಟೆ ಬೇಕ್ರಿ ಹತ್ರ ನಿಂತ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ಜನ ಅಲ್ಲೇ ಅಟೆಂಡ್ ಮಾಡಿ ಅಲ್ಲೇ ಮಾತಾಡಿ ಫೈಟ್ ಮಾಡ್ತಿದ್ದೆ. ಮಳವಳ್ಳಿ ರೇಪ್ ಕೇಸ್ ಅದಾಗ ಹೋಗಿ ಫೈಟ್ ಮಾಡಿದ್ದೆ. ರೋಡಲ್ಲಿ ಇಲ್ಲಾಂದ್ರೆ ಅಲ್ಲಿ ಸರ್ ಒಂದು ಜನಕ್ಕೆ ಒಳ್ಳೇದ್ ಮಾಡಕ್ಕೆ ಒಳ್ಳೆ ಆಫೀಸ್ ಬೇಕಾಗಿಲ್ಲ ಸರ್, ಒಳ್ಳೆ ಮನ್ಸಿದ್ರೆ ಸಾಕು. ಇವಾಗ ಸಿನಿಮಾ ರಿಲೇಟೆಡ್ ಅಂದ್ರೆ ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದಾವೆ ಸಿನಿಮಾದಲ್ಲಿ? ಸೀರಿಯಲ್ ಸ್ಟಾರ್ಟ್ ಆಗೋಂಗಿದೆ ಸರ್, ಅದು ಟ್ರೈ ಮಾಡ್ತಾ ಇದ್ದೀನಿ ತುಂಬಾ. ಹೇಳ್ತೀವಿ, ಓಕೆ ಆಗೋವರೆಗೂ ಏನು ಹೇಳಕ್ ಆಗಲ್ಲ. ನಂದು ಫಾಲ್ಟ್ ಇದೆ, ಬಾಡಿ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದು ಮಾಡಿ ಅದಕ್ಕೆ ಟೈಮ್ ಕೊಡಕ್ ಆಗ್ತಿಲ್ಲ. ಒಟ್ನ ಸಿನಿಮಾನೇ ಎಂಡ್ ಆಫ್, ನಾವ್ ಏನೇ ಎಷ್ಟೇ ಫೈಟ್ ಮಾಡೋದು ಎಂಡ್ ಆಫ್ ಇದೆ ಸಿನಿಮಾನೇ ಸರ್. ಅದಕ್ಕೆ ನಾನು ಯಾಕಂದ್ರೆ ನನ್ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ನಾನೇ ಒಂದು ಓನ್ ಮಾಡ್ಕೊಂಡು ನಂದೇ ಓನ್ ಸಾಂಗ್ಸು, ಮೂವೀಸು, ಶಾರ್ಟ್ ಫಿಲಮ್ಸು ನನ್ನ ಡೈರೆಕ್ಷನ್ ಅಲ್ಲೇ ನನ್ನ ಇದ್ರಲ್ಲೇ ಮಾಡ್ಕೊಂಡು ಮಾಡ್ತಾ ಇದೀವಿ. ನಮ್ದು ಒಳ್ಳೆ ಟೀಮ್ ಇದೆ. ನಾವು ಪ್ರಜ್ವಲ್ ಅಂತ ಒಳ್ಳೆ ರ್ಯಾಪ್ ಸಿಂಗರ್ ಇದ್ದಾರೆ, ರ್ಯಾಪರ್ ಇದ್ದಾರೆ. ರಾಹುಲ್ ಅಂತ ಎಡಿಟರ್ ಇದ್ದಾರೆ. ನಾಟ್ಯಲೋಕ ಅಂತ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ. ನಮ್ದು ಒಳ್ಳೆ ಟೀಮ್ ಇದೆ. ಎಲ್ಲರೂ ಫೀಲ್ಡ್ ಅಲ್ಲಿ ಬಿಸಿ ಇದ್ದಾರೆ. ಅದ್ರ ಜೊತೆಗೆ ನಾನು ವೀಕ್ಲಿ ಒನ್ಸ್ ಸೋಮವಾರದಿಂದ ಶನಿವಾರವರೆಗೂ ಜನಕ್ಕೋಸ್ಕರ ಒದ್ದಾಡಿದ್ರು. ನಾನು ಭಾನುವಾರ ಮಾತ್ರ ನನಗೋಸ್ಕರ ಸಿನಿಮಾಗಳು ಮಾಡ್ತೀನಿ. ಸ್ಕ್ರಿಪ್ಟ್ ಬರೀತೀನಿ, ಕತೆ ಬರೆಯೋ ಹುಚ್ಚು. ಸಿನಿಮಾದಲ್ಲಿ ಏನೋ ಮಾಡೋಣ, ಡೈರೆಕ್ಷನ್ ಮಾಡೋ ಪ್ಲಾನ್ ಇದೆಯಾ? ಅಂದ್ರೆ ಒಳ್ಳೆ ಆಕ್ಟರ್ ಆಗ್ಬೇಕು ಅಂತ ಆಸೆ. ಆಕ್ಟರ್ ಸರ್, ನಾನು ಆಕ್ಟರ್ ಆಗ್ಬೇಕು ಅಂತಾನೆ ಹುಚ್ಚು. ಆ ಕನ್ಸು ಕಟ್ಕೊಂಡ್ ಬಂದಿರೋನೆ ನಾನು. ಅದೇ ಆಗೋದು ನಾನು. ಅದು ಬಿಟ್ಟು ಇನ್ನೇನು ಕೆಲ್ಸಕ್ಕೆ ಹೋಗೋನಲ್ಲ, ಹೋಗೋದು ಇಲ್ಲ. ಇದರ ನಡುವೆ ತುಂಬಾ ಪ್ರಾಂಕ್ಗಳು ಕೂಡ ನೋಡಿದ್ದೀನಿ. ಹಾ ಸರ್,
ಥ್ಯಾಂಕ್ಸ್. ಅಂದ್ರೆ ಮೂವಿ ಅವಾಗ ನಿಮ್ ತರನೇ ನಮ್ ಸ್ನೇಹಿತ ಹಳ್ಳಿ ಟಿವಿ ಅವರು ಒಳ್ಳೆ ಸ್ನೇಹಿತರು. ಅವ್ರ ಈ ತರ ಪ್ರಮೋಷನ್ ಅದು ಇದೊಂದು ಪ್ರಮೋಷನ್ ಎಲ್ಲ ಮಾಡಲ್ಲ, ಅದ್ರ ಬದಲು ಫ್ರ್ಯಾಂಕ್ ವಿಡಿಯೋ ತರ ಮಾಡಿದ್ರೆ ನನಗೊಂದು ಆಕ್ಟಿಂಗ್ ಇಂಪ್ರೂವ್ ಆಗುತ್ತೆ, ಒಂದು ಇದಾಗುತ್ತೆ ಅನ್ನೋ ಕಾರಣಕ್ಕೆ ಅವಾಗ ಮಾಡ್ತಿದ್ದೆ. ಚೆನ್ನಾಗಿ ಬರ್ತಾ ಇತ್ತು ನೋಡಿ. ಓಕೆ ಸರ್, ಹಾಗೆ ಈಗ ತುಂಬಾ ಜನ ಹೇಳ್ತಿರ್ತಾರೆ ಈ ಕೆಟ್ಟ ಕುಲ್ಗೆಟ್ ರಾಜಕಾರಣಿಗಳೆಲ್ಲ ಹಿಂದೂ ಮುಸ್ಲಿಂ ಜಗಳ ತಂದಿಡೋದು, ಇದು ಮಾಡೋದು. ನಾನು ಈ ಪ್ರಜಾ ಸೈನಿಕದಲ್ಲಿ ಇವಾಗ ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ಶುಕ್ರವಾರ ನಮಾಜ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಇಲ್ಲೇ ಬಂದಿದ್ದಾರೆ. ಏನಕ್ಕೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಟೀಮ್ ವರ್ಕ್ ಹೆಂಗಿದೆ ಅಂದ್ರೆ ಸರ್, ಇವಾಗ ಎಷ್ಟೊಂದು ಜನ ಹೇಳ್ತಾರಲ್ಲ ಮುಸ್ಲಿಮರ್ಗೆ ಹಿಂದೂಗಳು ಕಂಡನೆ ಆಗಲ್ಲ ಅಂತ ಕಚಡಗಳು ಮಾತ್ರ ಮಾತಾಡೋ ಮಾತುಗಳಿದು. ಎಷ್ಟು ಜನ ಇಲ್ಲಿ ನೊಂದು ಬಂದಿರೋರಿಗೆ ದೇವರನ್ನ ಕೇಳ್ತೇನೆ ಸರ್, ಮಧ್ಯಾಹ್ನದ ಊಟ ಇವರೇ ಸರ್ ನಮ್ಮ ಆಫೀಸ್ ಕೊಡ್ತಾ ಇರೋದು. ಇದು ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ಮಧ್ಯಾಹ್ನದ ಹೊತ್ತು ನಮ್ಮ ಮುಸ್ಲಿಂ ಬಾಂಧವರೇ, ಅವ್ರಿಗೇನೇ ಕೆಲಸ ಇಲ್ಲಿ, ನಾನು ಇದ್ದೀನಿ, ಅಣ್ಣ ರವಿ ಅಣ್ಣ ನಾವೆಲ್ಲ ಇದೀವಿ ಅಂದ್ರೆ ಜನ ಯಾರು ಬಂದಿದ್ರೆ ಊಟ ಕೊಡ್ತಾ ಇರೋದೇ ನಮ್ಮ ಈ ಮುಸ್ಲಿಂ ಬಾಂಧವರು. ಇದು ಈ ಮಾತು ನಾನು ಹೇಳೋಕ್ಕೋಸ್ಕರನೇ ಇವ್ರು ಇಲ್ಲಿ ಬಂದಿದ್ದಾರೆ. ಇವ್ರ ಹೆಸರು ಅಲ್ಲಾ ಬಕಾಶ್ ಅಂತ, ಕೆಂಗೇರಿ ಅವರೇ. ಇವ್ರು ಹಮೀದ್ ಬಾಯ್ ಅಂತ, ಇವರು ಕೆಂಗೇರಿ ಅವರೇ. ನಾನು ಇಲ್ಲಿ ಬಂದು ಮಾಡ್ತಾರ ಒಳ್ಳೆ ಕೆಲಸದಿಂದ ನಮ್ಮ ಟೀಮ್ ವರ್ಕ್ ಸೇರ್ಕೊಂಡು ಜನಕ್ಕೆ ಯಾರಿಗೆ ಇವರು ತೊಂದರೆಯಲ್ಲಿ ಬನ್ನಿ ನಾವಿದೀವಿ ಅಂತ ಹೇಳಿ ಸ್ಪಂದಿಸಿ ಜನಕ್ಕೊಂದು ನಿಲ್ತಾರಲ್ಲ ಸರ್, ಅದಕ್ಕಿಂತ ದೊಡ್ಡ ದೇವ್ರು ಯಾವ್ದಿದೆ ಹಿಂದೂ ಎಲ್ಲಿ ಮುಸ್ಲಿಂ ಎಲ್ಲಿ, ಎಲ್ಲ ಒಂದೇ. ಹೇಳ್ಬೇಕು ಸರ್, ನಮಗೆ ಮಂಜೇಶಿ ಬಗ್ಗೆ ಭಾಳ ಖುಷಿ ಏನಂದರೆ, ಇವರು ಜನಗಳಿಗೋಸ್ಕರ ಯಾವಾಗಾದಿರಲಿ ಎನಿ ಟೈಮು ರೆಡಿ ಇರ್ತಾರೆ. ಅವ್ರದ್ದು ಏನೇ ಒಂದು ತೊಂದರೆ ಬರಲಿ, ನೀವು ನೋಡಿರಬೇಕು ಯೂಟ್ಯೂಬಲ್ಲೆಲ್ಲ, ಇನ್ಸ್ಟಾಲೆಲ್ಲ ನೋಡಿರಬೇಕು. ಮಕ್ಕಳು ಕಳೆದೋಗ್ಲಿ ಎಲ್ಲ, ಇಲ್ಲ ಅಂದರೆ ಯಾರಾದರೂ ಪೇಷಂಟ್ಗಳಿರಲಿ, ಅವ್ರು ಒಂದು ಕಾಲ್ ಮಾಡಿದ ತಕ್ಷಣ ಎಲ್ಲಾದರೂ ಇರಲಿ, ಯಾವುದೇ ಕೆಲಸದಲ್ಲಾದರೂ ಇರಲಿ, ಇವರು ಪಾಪ ಓಡ್ ಬರ್ತಾರೆ. ಅದು ನಮಗೆ ಇವ್ರ ಬಗ್ಗೆ ಭಾಳ ಖುಷಿ. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಏನಾಗೈತೆ ಅಂದರೆ, ಹೇಳಿದ್ರಲ್ಲ ನಮ್ಮ ಮಂಜೇಶಿ ಅವರು, ಈ ರಾಜಕಾರಣಿಗಳು ಏನು ಮಾಡಿಬಿಟ್ಟವ್ರೆ, ಹಿಂದೂ ಮುಸ್ಲಿಮ್ಸು ಇವ್ರು ಕ್ರಿಶ್ಚಿಯನ್ಸು ಅಂತ ತಂದು ಮಡಗ್ಬಿಟ್ಟವ್ರೆ. ಸರ್, ನಾನು ಹೇಳೋದು ಒಂದೇ, ಮನುಷ್ಯನ ಹತ್ರ ಮನುಷ್ಯತ್ವ ಬರಬೇಕು, ತುಂಬ ಇಂಪಾರ್ಟೆಂಟು. ಅವ್ನು ಹಿಂದೂ ಇರಲಿ, ಅವ್ನು ಮುಸ್ಲಿಮ್ಸ್ ಇರಲಿ, ಅವ್ನು ಕ್ರಿಶ್ಚಿಯನ್ ಇರಲಿ, ಯಾರಾದಿರಲಿ ಸರ್, ಮೇನ್ ಮನುಷ್ಯತ್ವ ಬಂದುಬಿಟ್ರೆ ಏನಾಗುತ್ತೆ ಗೊತ್ತಾ, ನಾವು ಪ್ರತಿಯೊಬ್ಬರಿಗೂ ಹೆಲ್ಪ್ ನೇಚರ್ ಬಂದ್ಬಿಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಇವತ್ತು ತುಂಬ ಭಾಳ ವರ್ಷಗಳಿಂದ ಮುಂಚೆ ಹೆಲ್ಪ್ ನೇಚರ್ ಇತ್ತು. ನ್ಯಾಲ್ಗೆ ಹೇಳ್ತಾ ಇದಾರಲ್ಲ, ಒಂದು ನ್ಯಾಲ್ಗೆಯಿಂದ ನಮ್ಮ ದೊಡ್ಡವರು, ನಮ್ಮ ಹಿರಿಯರು ಒಂದ್ಸತಿ ನ್ಯಾಲ್ಗೆ ಕೊಟ್ಬಿಟ್ರೆ ಅದನ್ನ ಹಿಂಜರ್ತಾ ಇರಲಿಲ್ಲ. ಇವತ್ತಿನ ಜನ್ರೇಷನ್ ಹೆಂಗಂದ್ರೆ, ನ್ಯಾಲ್ಗೆ ಕೊಟ್ಟೇನೆ ಜನಗಳು ಮೋಸ. ದೇವ್ರಿಗೂ ಆಣೆ, ಮಕ್ಕಳ ಮೇಲೆ ಆಣೆ, ಎಲ್ಲರ ಮೇಲೆ ಆಣೆ, ಆದ್ರೂ ಮೋಸನೇ. ನಾನು ಹೇಳೋದಷ್ಟೇ ಸರ್, ಮನುಷ್ಯನ ಹತ್ರ ಮನುಷ್ಯತ್ವ ಬರಬೇಕು, ತುಂಬ ಒಳ್ಳೆತನ ಮಾಡ್ಕೊಂಡೆ. ನೋಡಿ, ನಮ್ಮ ಮಂಜೇಶಿ ಅವರು ತುಂಬ ಜನರಿಗೆ ಹೆಲ್ಪ್ ಮಾಡ್ತಾರೆ. ಇಂಥವ್ರ ಜೊತೆ ನಾವು ಕೈ ಜೋಡಿಸಿ ಒಂದಾಗಿ ನಮಗೂ ಹೆಲ್ಪ್ ಮಾಡೋಕ್ಕೆ ನಮಗೂ ಒಂಥರ ಖುಷಿ, ನಮ್ಗೊಂಥರ ಹೆಮ್ಮೆ ಅವ್ರ ಜೊತೆ ಇದ್ದಿದ್ದಕ್ಕೆ. ಯಾಕಂದರೆ ನಮಗೆ ಈ ಥರ ನಾವು ಟಿ ವಿಯಲ್ಲಿ ಅದು ಶೂಟಿಂಗು ಅದು ಇದು ನಮಗೆ ಗೊತ್ತೇ ಇಲ್ಲ. ನಾವೇನಿದ್ರು ಬೆಳಗ್ಗೆ ಎದ್ದು ಕೆಲಸ ಮಾಡೋರು, ಲಾರಿ ಅದು ಇದು ಅಂದ್ಕೊಂಡೆ. ಅಂಥವ್ರು ಇವ್ರು ಬಂದು ನಮಗೆ ರವಿ ಅಣ್ಣ ತರಿಸಿ ಇವ್ರು ತೋರಿಸಿ ಎಲ್ಲ ಶೂಟಿಂಗು ಅದು ಇದು ಅಂದ್ಬಿಟ್ಟು, ಮತ್ತು ಈ ಥರ ಪ್ರಜಾಸೈನಿಕೆ ಅಂದ್ಬಿಟ್ಟು ಹೆಲ್ಪ್ ನೇಚರು ಆ ಥರ ಎಲ್ಲ ಮಾಡ್ತಾರಲ್ಲ, ಅಂಥವ್ರ ಜೊತೆ ನಾವಿದ್ದೀವಿ ಅಂದರೆ ನಮ್ಗೊಂಥರ ಹೆಮ್ಮೆ. ಇಲ್ಲ, ನಮ್ಗೆ ಅನ್ನ ಹಾಕೋದ್ರಲ್ಲ ಇವ್ರು ಮುಸ್ಲಿಂ ಎಣ್ಣ ತಾಗಿ ಅಂತ ಹೇಳ್ತೀನಿ ಸರ್. ಅದು ಮನುಷ್ಯಂಗೆ ಇರೋದೇ ಎರಡೇ ಜಾತಿ, ಮನುಷ್ಯ, ಒಂದು ಹೆಣ್ಣು ಒಂದು ಗಂಡು ಅಷ್ಟೇ. ಅದ್ ಬಿಟ್ಟು ಯಾವ್ದು ಇಲ್ಲ ಮನುಷ್ಯತ್ವ. ಇನ್ನೊಂದು ಮಾತು ಹೇಳ್ಬೇಕು ಏನಂದ್ರೆ, ನಮ್ಗೆ ಈ ದೊಡ್ಡವರು ಅಂತ ಯಾರಂದ್ರೆ ನಮ್ಮ MS ಜಗನ್ನಾಥ್ ಸರ್, ಅವರೇ ನಮ್ಮ ಗುರುಗಳು. ಹೌದು, ಪ್ರತಿ ಒಂದಕ್ಕೆ, ಪ್ರತಿ ಕೆಲ್ಸಕ್ಕೆ ನಮ್ಗೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನೀವೇನೇ ಇರ್ಲಿ ಒಳ್ಳೆ ಕೆಲಸ ಮಾಡಕ್ಕೆ ಸರ್, ಅವ್ರದ್ರಲ್ಲೂ ಒಳ್ಳೆ ಅಂತ ಒಳ್ಳೆ ವ್ಯಕ್ತಿಗೆ ನಾನು ತುಂಬಾ ಕಡಿಮೆ ಸರ್. ನಮ್ಮ ನಿಜವಾದ ಲೀಡರ್, ನಿಜವಾದ 100% ಈ ಕಾಲದ ಅಂಬೇಡ್ಕರ್ ಅಂದ್ರೆ MS ಜಗನ್ನಾಥ್ ಸರ್. ನಾನು ಯಾರನ್ನು ಹೊಗಳುವಂತ ವ್ಯಕ್ತಿ ಅಲ್ಲ, ಯಾರನ್ನ ನೋಡಿರ್ಬೋದು ನೀವು. MS ಜಗನ್ನಾಥ್ ಅವರು ಅಂಬೇಡ್ಕರ್ ಇದ್ದಂಗೆ. ಅವರು ನಮ್ಗೆ ನಿಜವಾದ ಗುರು ಅಂದ್ರೆ ಅವರೇ. ಅವರು ಈ ರವಿಕುಮಾರ್ ಅವರು, ಅವ್ರಿಬ್ರಿಂದಾನೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಇರೋ ಕಾರಣನೇ ನಮ್ ಖುಷಿ ಸರ್. ಅದು ಹೊಗಳ್ತಾ ಇಲ್ಲ, ನಮ್ಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಐತೆ. ನಮ್ಮ MS ಜಗನ್ನಾಥ್ ಸರ್ ಇರ್ಬೋದು, ನಮ್ಮ ಕೆಂಗೇರಿ ಭಾಗದಿಂದ ನಮ್ಮ ರವಿ ಅಣ್ಣ, ನಾವು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ಇದು ನಮ್ಮ ರವಿ ಅಣ್ಣನ ಕಡೆಯಿಂದಾನೆ. ಯಾಕಂದ್ರೆ ನಾವು ಎಲ್ಲೆಲ್ಲೋ ಇದ್ವಿ ಸರ್, ಎಲ್ಲೆಲ್ಲೋ ಓಡಾಡ್ಕೊಂಡಿದ್ವಿ. ನಮ್ಗೆ ಏನಂದ್ರೆ ಜನಗಳು ಹೆಲ್ಪ್ ಮಾಡ್ತಾ ಇದ್ವಿ ನಾವು, ಆದ್ರೆ ಯಾವ್ದ್ರಲ್ಲೂ ನಾವು ಗುರುತಿಸ್ಕೊಂತ ಇರ್ಲಿಲ್ಲ. ಆದ್ರೆ ನಮ್ಗೆ ಈ ಹೆಲ್ಪ್ ನೇಚರ್ ಜಾಸ್ತಿ ಮಾಡಕ್ಕೆ ನಮ್ಗೆ ಮುಂದೆ ತಳ್ಳಿದ್ದೇನೆ ನಮ್ಮ ಕೆಂಗೇರಿ ಭಾಗದಿಂದ ನಮ್ಮ ರವಿ ಅಣ್ಣ,
ಮತ್ತೆ ನಮ್ಮ ಗುರುಗಳಾದ MS ಜಗನ್ನಾಥ್ ಸರ್ ಅವ್ರ ತರ ವ್ಯಕ್ತಿ ಹೇಳೋ ಸರ್ ತುಂಬಾ ಬಹಳ ಕಡಿಮೆ. ಕೆಲವ್ರು ಅವ್ರ ಕಂಡ್ರು ಹುಡ್ಕೊಂಡವ್ರು ಅವ್ರೆ. ನಿಮ್ಗಂತೂ ಗೊತ್ತಿರೋ ವಿಚಾರನೇ. ಎಲ್ಲರಿಗೂ ಒಳ್ಳೇದ್ ಮಾಡ್ತಾವ್ರೆ ಅಂದ್ರೆ ನಮ್ಮ ಮಂಜೇಶಿ ಬಗ್ಗೆನೂ ಸುಮಾರು ಏನೋ ಹೇಳವ್ರೆ. ಯಾಕಂದ್ರೆ ಒಳ್ಳೇದ್ ಮಾಡ್ತಾರೆ ಜನ, ಸ್ಟ್ರೈಟ್ ಫಾರ್ವರ್ಡ್. ಯಾರು ಏನೇ ಆಗ್ಲಿ ಏನಾಗುತ್ತೋ ಮುಂದೆ ಯೋಚನೆ ಮಾಡಲ್ಲ ಅವರು. ಒಳ್ಳೇದೇ ಹೇಳೋದು, ಸತ್ಯನೇ ಹೇಳೋದು. ನಾನು ಅಷ್ಟೇ ಸರ್ ಹೇಳೋದು, ಏನೇ ಹೇಳಿ ಸತ್ಯ ಹೇಳಿ. 100 ಸುಳ್ಳು ಹೇಳೋದ್ಕಿಂತ ಒಂದು ಸತ್ಯ ಹೇಳಿ ಅಷ್ಟೇ. ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ ನಿಮ್ಮ ಪ್ರಜಾ ಸೈನಿಕದ ಮೇನ್ ಉದ್ದೇಶ ಏನಿತ್ತು, ಬಡವರಿಗೋಸ್ಕರ ಮಿಡಿಯೋದು. ಅದೇ ರೀತಿ ಯಾವುದೇ ರೀತಿ ತೊಂದರೆ ಇರಲಿ ಅಂದ್ರೆ ಅವ್ರಿಗೆ ಕೋರ್ಟ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಕೂಡ ಭಯ ಅಂತ ಇರೋರು ನನ್ನ ಆಫೀಸಿಗೆ ಬಂದು ನಾನು ಇವಾಗ ಅದೇ ಪಬ್ಲಿಕ್ ಎಲ್ಲ ಏನಕ್ಕೆ ನಾನು ಈ ಪ್ರಜಾ ಸೈನಿಕ ಮಾಡೋದು ಇದು ಯಾಕೆ ಸಂಘ ಅಲ್ಲ, ಸಂಸ್ಥೆ ಅಲ್ಲ, ಏನಿಲ್ಲ. ನಂಗೆ ಲೋಕ್ ಜನಶಕ್ತಿ ಪಾರ್ಟಿಯಿಂದ ಯೂತ್ ಪ್ರೆಸಿಡೆಂಟ್ ಪೋಸ್ಟು ಸಿಕ್ಕಿದೆ. ನಾನು ಅದನ್ನು ಎಲ್ಲೂ ಹೇಳ್ಕೊಂತಾನೂ ಇಲ್ಲ. ಯಾಕಂದ್ರೆ ಪ್ರಜಾ ಸೈನಿಕ ಅಂತ ಮಾತ್ರ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ, ಯಾಕಂದ್ರೆ ಅಲ್ಲಿ ಒಳಗೆ ಏನ್ ಮಾಡ್ಬೇಕು ನಮ್ಗೆ ಕೆಲಸ ಗೊತ್ತಿ. ಪ್ರಜಾ ಸೈನಿಕ ಇರೋದೇ ಜನರಿಗೋಸ್ಕರ. ಯಾವ ಸಂಸ್ಥೆ ಎಲ್ಲ ನೀವು ದುಡ್ಡು ತಗೊಬನ್ನಿ ಅಂತ ನಾವ್ ಏನ್ ಹೇಳಲ್ಲ. ನಂದೇನ್ ಮೈನ್ ಉದ್ದೇಶ ಏನಂದ್ರೆ, ನಿಮ್ಗೆ ಎಲ್ಲಿ ನನ್ಗೆ ಯಾರು ಗೊತ್ತಿಲ್ಲ, ಸ್ಟೇಷನ್ಗೆ ಹೋಗೋದಂಗೆ ಕಾನೂನು ಏನ್ ಗೊತ್ತಿಲ್ಲ, ಕೋರ್ಟು ಹಿಂಗ್ ಅನ್ಯಾಯ ಆಗಿದೆ, ಯಾರಿಗೆ ಹೇಳ್ಕೊಳ್ಳಿ, ಯಾರಿಗೆ ಹೇಳಕ್ ಆಗ್ತಿಲ್ಲ ಅನ್ನೋದು ನನ್ನ ಹತ್ರ ಬನ್ನಿ. ನಿಮ್ ಮಗ ಇದ್ದಾನೆ ಅಂತ ಅನ್ಕೊಳ್ಳಿ, ನಿಮ್ ಅಣ್ಣ ಇದ್ದಾನೆ, ನಿನ್ ತಮ್ಮ ಇದ್ದಾನೆ, ಎಲ್ಲ ನಾನೇ. ಬನ್ನಿ, ಜೀವ ಹೋಗುತ್ತಾ ಜನಕ್ಕೂ ನಿಮ್ಗೋಸ್ಕರ ಹೋದ್ರೆ ಹೋಯ್ತು, ಯಾವತ್ತಿರೋ ಹೋಗುತ್ತೆ ಸರ್. ನಾನು ನಿಮ್ಗೋಸ್ಕರನೇ ಕೊಡಕ್ ರೆಡಿ ಇದ್ದೀನಿ. ಆದ್ರೆ ಒಳ್ಳೆತನ ಇದ್ರೆ ಮಾತ್ರ ಬನ್ನಿ. ನೀವೇ ತಪ್ಪು ಮಾಡು ಬಂದ್ರೆ ನಿಮ್ಮ ಮೇಲೆ ಉಲ್ಟಾಕ್ತೀನಿ ನಾನು ಅಂತ. ನನ್ನ ಮಗ ನಾನು, ನೀವು ಅನ್ಕೊಂಡ್ರೆ ಅಷ್ಟು ಒಳ್ಳೆನಂತೂ ನಾನು ಅಲ್ಲ. ಯಾಕಂದ್ರೆ ನಾನು ನಂಬರೇ ಹಾಕಿರ್ತೀನಿ, ತಗೊಳ್ಳಿ. ನಿಮ್ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಬನ್ನಿ. ನೀವೇ ತಪ್ಪುಗಳು ಮಾಡ್ಕೊಂಡು ನನ್ನ ಹತ್ರ ಬರಕ್ಕೆ ಹೋಗ್ಬಿಡಿ. ನಿಮ್ಮ ಮೇಲೆ ಇದಾಗ್ಬಿಡ್ತೀನಿ ನಾನು. ಒಳ್ಳೇದಾಗ್ಬೇಕು ಅಷ್ಟೇ ಸರ್. ನಿಮ್ ಜೀವ ಕೊಡೋಕು ರೆಡಿ ಇದೀನಿ ಸರ್ ನಾನು, ಇದು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಕಾಲದಲ್ಲೆಲ್ಲ ಯಾಕಂದ್ರೆ ನನ್ನ ದೇಶಭಕ್ತಿ ಹಂಗಿದೆ ಸರ್. ನಂಗೆ ಹಂಗೆ ಬೆಳ್ಕೊ ಬಂದಿದ್ದೀನಿ. ನಂಗೆ ಭಗತ್ ಸಿಂಗ್ ಅವರು ಹೆವಿ ಇನ್ಸ್ಪಿರೇಷನ್ ನಂಗೆ. ಇವಾಗ ಸಿನಿಮಾ ರಿಲೇಟೆಡ್ ಅಂದ್ರೆ ನಿಮ್ಮ ಹೀರೋ ಫೇವ್ರೇಟ್ ಹೀರೋ ಅಂತ ಇರುತ್ತೆ, ಯಾರಿದ್ದಾರೆ? ಉಪೇಂದ್ರ ಸರ್. ಉಪೇಂದ್ರ ಸಿನಿಮಾದಲ್ಲೂ ಆಯ್ತು, ರಾಜಕೀಯದಲ್ಲೂ ಆಯ್ತು ಅಷ್ಟೇ. ಪ್ರಜಾಕೀಯದಲ್ಲಿ ಉಪೇಂದ್ರ, ಸಿನಿಮಾದಲ್ಲಿ ಉಪೇಂದ್ರ ಹೆವಿ ಹುಚ್ಚು. ಅವ್ರಂದ್ರೆ ಅವ್ರ ಐಡಿಯಾಸು. ಮತ್ತೆ ಡೈರೆಕ್ಟರ್ಸ್ ಅಲ್ಲಿ ಅಂದ್ರೆ ರಾಮ್ ಗೋಪಾಲ್ ವರ್ಮ ಮತ್ತೆ ಪುರಿ ಜಗನ್ನಾಥ್ ಅಂದ್ರೆ ಹೆವಿ ಹುಚ್ಚು. ಅವ್ರ ಐಡಿಯಾಲಜಿ ಇದೆಯಲ್ಲ, ಸಖತ್ ಇಷ್ಟ. ಅವರಿಂದಾನೇ ಕಲ್ತಿದ್ದೀನಿ ತುಂಬಾ ಕೆಲವೊಂದು ಪಾಠಗಳು. ಯಾಕಂದ್ರೆ ಜೀವನಕ್ಕೆ ತುಂಬಾ ಯೂಸ್ ಆಗುತ್ತೆ ಸರ್ ಅದು. ನಿಮಗೆ ಅದು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡೋದ್ರಲ್ಲ, ಪ್ರಜಾ ಸೈನಿಕದು ಉದ್ದೇಶ ಬಂದ್ಬಿಟ್ಟು ಬಡವರಿಗಾಗಿರ್ಬೋದು, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೋಸ್ಕರ ಇರೋದು. ಮಂಜೇಶ್ ಅವ್ರ ಜೊತೆ ಮಾತಾಡಿದ್ವಿ, ಅವರ ಕುಟುಂಬದಾಗಿರ್ಬೋದು ಎಲ್ಲಾನು ತಿಳ್ಕೊಂಡ್ವಿ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಥ್ಯಾಂಕ್ ಯು.